ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ಕರ್ತನು ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸಮಾಧಾನವು, ಸಂತೋಷವು, ಆತ್ಮಿಕ ಆಶೀರ್ವಾದವು, ಆರೋಗ್ಯವು ತಂದೆಯಾದ ದೇವರು ಎಲ್ಲರಿಗೂ ಅನುಗ್ರಹಿಸಲಿ ಎಂದು ದೇವರನ್ನು ಪ್ರಾರ್ಥಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಮತ್ತೊಂದು ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಎಲ್ಲ ಜೀವರಾಶಿಗಳನ್ನು ಅಧೀನ ಮಾಡಲು ಕಾರಣವೇನು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಕೀರ್ತನೆ ಗ್ರಂಥ 8ನೇ ಅಧ್ಯಾಯ 7ನೇ ವಚನ. ನೀನು ಎಲ್ಲ ಕುರಿದನಗಳನ್ನು ಮಾತ್ರವೇ ಅಲ್ಲದೆ ಕಾಡು ಮೃಗಗಳು, ಆಕಾಶ ಪಕ್ಷಿಗಳು, ಸಮುದ್ರದ ಮೀನುಗಳು, ಅದರಲ್ಲಿ ಸಂಚರಿಸುವ ಸಕಲ ವಿಧವಾದ ಜೀವ ಜಂತುಗಳು ಇವೆಲ್ಲವನ್ನು ಅವನಿಗೆ ಅಧೀನ ಮಾಡಿದ್ದೀಯಲ್ಲವೇ. ಯಾರಿಗೆ ಅಧೀನ ಮಾಡಿದನಂತೆ? ಮನುಷ್ಯನಿಗೆ ಅಧೀನ ಮಾಡಿದ್ದಾನೆ. ನೋಡುವಾಗ ಈ ಪ್ರಕೃತಿಯಲ್ಲಿ ಪ್ರತಿ ವಸ್ತುಗಳನ್ನು ಮನುಷ್ಯನಿಗೆ ದೇವರು ಪ್ರಭುತ್ವವನ್ನು ಕೊಟ್ಟಿದ್ದಾರೆ, ಅಧಿಕಾರವನ್ನು. ಅಂದರೆ ಮಣ್ಣಿನ ಮೇಲೆ ಆಗಿರ್ಬೋದು, ಕಲ್ಲಿನ ಮೇಲೆ ಆಗಿರ್ಬೋದು, ನೀರಿನ ಮೇಲೆ ಆಗಿರ್ಬೋದು, ಗಾಳಿ ಮೇಲೆ ಆಗಿರ್ಬೋದು, ಬೆಂಕಿ ಮೇಲೆ ಆಗಿರ್ಬೋದು, ಪ್ರತಿಯೊಂದು ವಸ್ತುಗಳ ವಿಷಯದಲ್ಲಿ ಗಮನಿಸುವಾಗ ದೇವರು ಅಧಿಕಾರವನ್ನು ಕೊಟ್ಟಿದ್ದಾರೆ. ದೇವರು ಅಧಿಕಾರ ಕೊಟ್ಟಿರೋದರಿಂದ ಮನುಷ್ಯನು ಅನೇಕ ಯಂತ್ರಗಳನ್ನು ಕಂಡುಹಿಡಿತಾ ಇದ್ದಾನೆ, ಹೊಸ ಹೊಸ ಯಂತ್ರಗಳನ್ನು ಕಂಡುಹಿಡಿತಾ ಇದ್ದಾನೆ. ಒಂದು ಕಾಲದಲ್ಲಿ ಬಸ್ ಇರಲಿಲ್ಲ, ಬಸ್ಸನ್ನು ತಯಾರು ಮಾಡಿಕೊಂಡ. ಒಂದು ಕಾಲದಲ್ಲಿ ವಿಮಾನ ಇರಲಿಲ್ಲ, ವಿಮಾನವನ್ನು ತಯಾರು ಮಾಡಿಕೊಂಡ. ಒಂದು ಕಾಲದಲ್ಲಿ ಟ್ರೈನ್ಗಳಿರಲಿಲ್ಲ, ಟ್ರೈನ್ಗಳನ್ನು ತಯಾರು ಮಾಡಿಕೊಂಡ. ಒಂದು ಕಾಲದಲ್ಲಿ ಹೆಲಿಕಾಪ್ಟರ್ಗಳು ಇರಲಿಲ್ಲ, ಹೆಲಿಕಾಪ್ಟರ್ಗಳನ್ನು ತಯಾರು ಮಾಡಿಕೊಂಡ. ಕ್ಯಾಮ್ರಾ ಇರಲಿಲ್ಲ, ಕ್ಯಾಮ್ರಾಗಳನ್ನು ತಯಾರು ಮಾಡಿಕೊಂಡ. ಅಂದರೆ ದೇವರು ಪ್ರತಿ ವಸ್ತುಗಳ ಮೇಲೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಅದು ಮಾತ್ರವಲ್ಲದೆ ಸರ್ವಜೀವರಾಶಿಗಳ ಮೇಲೆ ಕೂಡ ಏನು ಮಾಡಿದ್ದಾನಂತೆ? ಅಧಿಕಾರವನ್ನು ಕೊಟ್ಟಿದ್ದಾನೆ. ಇವೆಲ್ಲವನ್ನು ದೇವರು ಮನುಷ್ಯನಿಗೆ ಅಧೀನ ಮಾಡಿದ್ದಾನೆ ಎನ್ನುವಂಥದ್ದು ನೋಡ್ತೀವಿ ಪ್ರಿಯರೇ. ಮತ್ತೊಂದು ಸಾರಿ ಮಾತನ್ನು ಗಮನಿಸೋಣ. ಕೀರ್ತನೆ ಗ್ರಂಥ 8ನೇ ಅಧ್ಯಾಯ 7ನೇ ವಚನ, 8ನೇ ವಚನ. ನೀನು ಎಲ್ಲ ಕುರಿದನಗಳನ್ನು ಮಾತ್ರವೇ ಅಲ್ಲದೆ ಕಾಡು ಮೃಗಗಳು, ಆಕಾಶ ಪಕ್ಷಿಗಳು, ಸಮುದ್ರದ ಮೀನುಗಳು, ಅದರಲ್ಲಿ ಸಂಚರಿಸುವ ಸಕಲ ವಿಧವಾದ ಜೀವ ಜಂತುಗಳು ಇವೆಲ್ಲವನ್ನು ಅವನಿಗೆ ಅಧೀನ ಮಾಡಿದ್ದೀಯಲ್ಲವೇ. ಅಂದರೆ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ಪ್ರಾಣಿಗಳನ್ನು, ಪಕ್ಷಿಗಳನ್ನು, ಮೃಗಗಳನ್ನು, ಜಂತುಗಳನ್ನು ಇವೆಲ್ಲವನ್ನು ಕೂಡ ಮನುಷ್ಯನ ಏನು ಮಾಡ್ತಾ ಇದ್ದಾನೆ ಹೇಳಿ? ಸ್ವಾಧೀನಪಡಿಸ್ಕೊಳ್ತಾ ಇದ್ದಾನೆ. ಮೃಗಗಳನ್ನು, ಜಂತುಗಳನ್ನು, ಪ್ರಾಣಿಗಳನ್ನು, ಪಕ್ಷಿಗಳನ್ನು ಸ್ವಾಧೀನಪಡಿಸ್ಕೊಳ್ತಾ ಇದ್ದಾನೆ. ಅಂದರೆ ದೇವರು ಸ್ವಾಧೀನ ಮಾಡಿದ್ದಾನೆ, ಅಧೀನ ಮಾಡಿದ್ದಾನೆ. ದೇವರು ಅಧೀನ ಮಾಡಿರುವುದರಿಂದ ಮನುಷ್ಯನು ಸ್ವಾಧೀನಪಡಿಸ್ಕೊಳ್ತಾ ಇದ್ದಾನೆ. ಈ ಒಂದು ಜ್ಞಾನವನ್ನು ದೇವರು ಮನುಷ್ಯರಿಗೆ ಕೊಟ್ಟಿದ್ದಾನೆ, ಪ್ರಭುತ್ವವನ್ನು ಕೊಟ್ಟಿದ್ದಾನೆ. ಅದೇ ಪ್ರಕಾರ ಆದಿಕಾಂಡ 1ನೇ ಅಧ್ಯಾಯ ಬನ್ನಿ. ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನ, 27ನೇ ವಚನ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ, ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ದೊರೆತನ ಮಾಡಲಿ. ಆಮೇಲೆ ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ, ಆಕಾಶದ ಪಕ್ಷಿಗಳ ಮೇಲೆಯೂ, ಭೂಮಿಯಲ್ಲಿ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು. ಅಂದರೆ ಪ್ರಾಣಿಗಳನ್ನು, ಪಕ್ಷಿಗಳನ್ನು, ಜಂತುಗಳನ್ನು ಇವೆಲ್ಲ ಕೂಡ ನೀವೇ ಆಳಬೇಕು, ನೀವೇ ದೊರೆಗಳು. ನೀವು ದೊರೆಗಳು ಅಂದರೆ ನನ್ನ ಮಾತಿಗೆ ಒಳಪಟ್ಟು ವಿಧೇಯರಾಗಿ ಭಯಭಕ್ತಿಯಿಂದ ನಡ್ಕೊಂಡು ನೀತಿವಂತರಾಗಿ, ಭಕ್ತರಾಗಿ, ಪರಿಶುದ್ಧರಾಗಿ ಈ ಲೋಕದಲ್ಲಿ ಬದುಕಬೇಕು. ಎರಡನೇದಾಗಿ ಈ ಲೋಕದಲ್ಲಿ ನೀವು ಆಳ್ವಿಕೆ ಮಾಡಬೇಕು. ಯಾಕೆಂದರೆ ನೀವು ನನ್ನ ಮಕ್ಕಳು, ನನ್ನ ಹೋಲಿಕೆಯಲ್ಲಿ ಉಂಟಾದ ಮಕ್ಕಳು. ಆದ್ದರಿಂದ ನೀವು ದೊರೆತನ ಮಾಡಿ. ದೊರೆತನ ಅಂದರೆ ಈ ಕಾಲದಲ್ಲಿ ನೋಡಿ ಪ್ರಿಯರೇ, ಎಲ್ಲ ದೋಚ್ಕೊಳ್ತಾ ಇರ್ತಾರೆ.
ಮೋಸ ಮಾಡ್ತಾ ಇರ್ತಾರೆ, ಅನ್ಯಾಯ ಮಾಡ್ತಾ ಇರ್ತಾರೆ, ದರೋಡೆ ಮಾಡ್ತಾ ಇರ್ತಾರೆ. ಇವೆಲ್ಲ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿಗೆ ಏನು ನಡೀತಾ ಇದೆ ಈ ಲೋಕದಲ್ಲಿ ಅನಿಸುತ್ತೆ. ಏನು ನಡೀತಾ ಇದೆ ಅಂದರೆ ದೇವರು ಅರ್ಥ ಆಗಿದ್ದಾರೆ ಈ ಲೋಕಕ್ಕೆ. ಅರ್ಥ ಮಾಡಿಕೊಳ್ಳದೆ ಅಪಾರ್ಥ ಮಾಡಿಕೊಂಡು ಏನ್ರಿ ಇಷ್ಟ ಬಂದ ಹಾಗೆ ನಡೀತಾ ಇದ್ದಾರೆ ಪ್ರಿಯರಾದ ದೇವರ ಮಕ್ಕಳಿರ. ಆಲೋಚನೆ ಮಾಡಿ, ನಾವು ದೇವರ ಮಕ್ಕಳಾಗಿರುವುದರಿಂದ, ದೇವರ ಸ್ವರೂಪದಲ್ಲಿ ನಾವು ಉಂಟಾಗಿರುವುದರಿಂದ ದೇವರು ಅಧಿಕಾರವನ್ನು ಕೊಟ್ಟಿದ್ದಾನೆ. ವಸ್ತುಗಳ ಮೇಲೆ, ಪ್ರಕೃತಿಯ ಮೇಲೆ, ಸಕಲ ಜೀವರಾಶಿಗಳ ಮೇಲೆ ಪ್ರಭುತ್ವವನ್ನು ಕೊಟ್ಟಿದ್ದಾರೆ. ದೇವರು ಅಧಿಕಾರವನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ನೀನು ಆತನಿಗೆ ಮಗನು. ನೀನು ಯಾರ ಮಗನು? ಸಾಕ್ಷಾತ್ತು ಪರಮಾತ್ಮನಿಗೆ ಮಗನು. ಪರಮಾತ್ಮನಿಗೆ ಮಗನಾಗಿರುವಂಥ ನೀನು ಆತನಿಗೆ ಒಳಪಟ್ಟು ವಿಧೇಯನಾಗಿ, ಪರಿಶುದ್ಧನಾಗಿ, ನೀತಿವಂತನಾಗಿ ಬದುಕಬೇಕು, ಪ್ರಭುತ್ವವನ್ನು ಮಾಡಬೇಕು, ಎಲ್ಲ ಜೀವರಾಶಿಗಳನ್ನು ಒಳಪಡಿಸ್ಕೊಂಡು ಆಮೇಲೆ ದೊರೆತನ ಮಾಡಿ ಜೀವಿತ ಕಾಲ ಮುಗಿಸ್ಕೊಂಡು ಆತನ ಬಳಿಗೆ ಬರಬೇಕು ಅಂತೇಳಿ ದೇವರು ನಿನಗೆ ಒಂದು ಜೀವಿತ ಕೊಟ್ಟಿರುವಾಗ ನೀನೇನು ಮಾಡ್ತಾ ಇದೀಯಾ? ಇಷ್ಟ ಬಂದ ಹಾಗೆ ಕುಡಿತಾ ಇದ್ದಾರೆ, ಇಷ್ಟ ಬಂದ ಹಾಗೆ ಈ ಲೋಕದಲ್ಲಿ ಜೀವಿಸ್ತಾ ಇದ್ದಾರೆ. ಅನೇಕ ತಪ್ಪುಗಳು, ಅನೇಕ ಪಾಪಗಳು, ಅನೇಕ ವ್ಯಭಿಚಾರಗಳು, ಅನೇಕ ದರೋಡೆಗಳು, ಅನೇಕ ಮೋಸಗಳು, ಅನೇಕ ಕಿರಿಕಿರಿ, ಅನೇಕ ಜಗಳಗಳು, ಇವೆಲ್ಲ ಇರುವಾಗ ಪ್ರಿಯರಾದ ದೇವರ ಮಕ್ಕಳು, ದೇವ್ರು ಏನಂದುಕೊಳ್ತಾರೆ? ಅಧಿಕಾರ ಕೊಟ್ಟಿದ್ದಾರಲ್ಲ ದೇವರು, ಪ್ರಭುತ್ವವನ್ನು ಕೊಟ್ಟಿದ್ದಾರಲ್ಲ ದೇವರು. ವಸ್ತುಗಳ ಮೇಲೆ ನಿನಗೆ ಅಧಿಕಾರ ಕೊಟ್ಟಿದ್ದಾರೆ, ಪ್ರಾಣಿ ಪಕ್ಷಿಗಳ ಜಂತುಗಳ ಮೇಲೆ ನಿನಗೆ ಅಧಿಕಾರ ಕೊಟ್ಟಿದ್ದಾರೆ. ದೇವರು ನಿನ್ನನ್ನು ಕೋರಿಕೊಂಡಿದ್ದೇನು? ನೀನು ನೀತಿವಂತನಾಗಿ, ನೀನು ಪ್ರೀತಿ ಸ್ವರೂಪನಾಗಿ, ಒಳ್ಳೆಯವನಾಗಿ, ಭಕ್ತನಾಗಿ ಬದುಕಬೇಕು ಅಂತ ಕೋರಿಕೊಂಡಿದ್ದಾನ? ಮತ್ತೇನು ಕೋರಿಕೊಂಡಿದ್ದಾನೆ ಬೇರೆ ಹೇಳಿ? ನೀನು ನೀತಿವಂತನಾಗಿ, ಭಕ್ತನಾಗಿ, ಯಥಾರ್ಥವಂತನಾಗಿ, ನಂಬಿಕೆ ಉಳ್ಳವನಾಗಿ, ಅಷ್ಟೇ ತಾನೇ ದೇವ್ರು ಬೇಡಿದ್ದು, ಹೌದಲ್ವ? ದೇವರಿಗೆ ಒಳಪಟ್ಟು ಯಥಾರ್ಥನಾಗಿ ಬದುಕಬೇಕು ಅಂತೇಳಿ ದೇವ್ರು ಕೋರಿಕೊಂಡಾಗ ನಿನ್ನ ಜೀವನ ಹೇಗಿದೆ? ಬರೀ ನಟನೆ ಇದೆ, ದ್ವೇಷ ಇದೆ, ವೇಷ ಇದೆ, ಆವೇಶ ಇದೆ, ಹಗೆ ಇದೆ, ಕೋಪ ಇದೆ. ಇವೆಲ್ಲ ಇಟ್ಕೊಂಡು ನಾನು ದೇವರ ಮಗನು, ದೇವರ ಭಕ್ತನು, ಪ್ರಾರ್ಥನೆಗೆ ಹೋಗ್ತೀನಿ, ಆರಾಧನೆ ಮಾಡ್ತೀನಿ, ಸ್ತುತಿ ಮಾಡ್ತೀನಿ ಅಂದರೆ ದೇವ್ರು ನಿನ್ನನ್ನು ಒಪ್ಪುತ್ತಾರ? ದೇವ್ರು ನಿನ್ನನ್ನು ಇಷ್ಟಪಡ್ತಾರ? ಪ್ರಿಯರಾದ ದೇವರ ಮಕ್ಕಳಿರ, ವಚನಗಳನ್ನು ನೋಡುವಾಗ ನಾವು ದೇವರ ಸಂತಾನ, ನಾವು ದೇವರಿಗೆ ಮಕ್ಕಳು. ದೇವರಿಗೆ ಮಕ್ಕಳಾಗಿರುವಾಗ ನಮಗೆಲ್ಲ ಅಧಿಕಾರವನ್ನು ದೇವರು ಕೊಟ್ಟಿದ್ದಾರೆ. ಅಂದರೆ ವಸ್ತುಗಳ ಮೇಲೆ ಅಧಿಕಾರ ಕೊಟ್ಟಿದ್ದಾರೆ, ಪ್ರಾಣಿ ಪಕ್ಷಿಗಳ ಮೇಲೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಅಧಿಕಾರ ಕೊಟ್ಟಂಥ ದೇವರ ವಿಷಯದಲ್ಲಿ ನಾವು ಏನು ಅರ್ಥ ಮಾಡಿಕೊಂಡಿದ್ದೀವಿ? ಹೇಗೆ ಬದುಕ್ತಾ ಇದ್ದೀವಿ? ಹೇಗೆ ಜೀವಿಸ್ತಾ ಇದ್ದೀವಿ? ಒಬ್ರಂದರೆ ಒಬ್ರಿಗೆ ಆಗಲ್ಲ, ಎಲ್ಲಿ ನೋಡಿದ್ರೂ ಜಗಳ, ಮನೆಯಲ್ಲೂ ಜಗಳ, ಹೊರಗಡೆ ಜಗಳ. ಹೀಗಿದ್ದರೆ ನಾವು ಪರಲೋಕಕ್ಕೆ ಹೋಗ್ತೀವ ಪ್ರಿಯರೇ? ಬೈಬಲ್ ಗ್ರಂಥವನ್ನು ಮುಂದೆ ಇಟ್ಕೊಂಡು ನೀವು ಆಲೋಚನೆ ಮಾಡಿ, ಹೋಗ್ತೀವ? ಸ್ವರ್ಗವನ್ನು ಪಡ್ಕೊಳ್ತೀವ? ಸ್ವರ್ಗಕ್ಕೆ ಹೋಗಲ್ಲ. ಸುಮ್ಮನೆ ಹೊರಗಡೆ ಹೆಸರಿಗೆ ಮಾತ್ರ ಕ್ರೈಸ್ತರು. ಸತ್ತ ಮೇಲೆ ದೇವ್ರು ತೀರ್ಪು ಮಾಡ್ತಾರೆ, ಬಿಟ್ಬಿಡ್ತಾರ? ಖಂಡಿತವಾಗಿ ಪ್ರತಿಯೊಬ್ಬರಿಗೆ ತೀರ್ಪು ಮಾಡ್ತಾರೆ. ಆದ್ದರಿಂದ ಈ ಲೋಕದಲ್ಲಿ ಯಥಾರ್ಥವಂತರಾಗಿ ಬದುಕಬೇಕು, ಭಕ್ತರಾಗಿ ಜೀವಿಸಬೇಕು, ದೇವರು ಮೆಚ್ಚುವಂಥ ರೀತಿಯಲ್ಲಿ, ದೇವರು ಇಷ್ಟಪಡುವಂಥ ರೀತಿಯಲ್ಲಿ ಜೀವಿಸಬೇಕು. ಅದಕ್ಕೆ ಪ್ರವಾದಿಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಕೊನೆಯದಾಗಿ ತನ್ನ ಪ್ರಿಯ ಕುಮಾರನ್ನು ಕಳಿಸ್ಕೊಟ್ಟು ಅನೇಕ ವಾಕ್ಯಗಳನ್ನು ಹೇಳಿದ್ದಾರಲ್ಲ, ಅಂಥ ಅನೇಕ ಆತ್ಮಿಕವಾದಂಥ ಜ್ಞಾನವನ್ನು ತಿಳಿಸ್ಕೊಟ್ಟಿದ್ದಾರೆ. ಕೊನೆಯದಾಗಿ ಪ್ರಭು ನಮಗೋಸ್ಕರ ತಮ್ಮ ಬದುಕನ್ನೇ ಸಮರ್ಪಿಸ್ತಾರಲ್ಲ ಪ್ರಿಯರೇ. ಯಾತಕ್ಕಾಗಿ? ಯಾಕೆ? ಈ ಲೋಕದಲ್ಲಿ ಇಷ್ಟ ಬಂದಾಗಿ ಬದುಕ್ರಿ ಅಂತಾನ? ಬದಲಾಗಲ್ವಾ? ಬದಲಾಗೋದಿಲ್ಲೇನ್ರಿ? ಬದುಕುಗಳು ಬದಲಾಗೋದು ಹೋದರೆ ಹೇಗ್ರಿ? ಒಂದು ಸರಿ ಯೋಚನೆ ಮಾಡಿ, ಪರಿಶೋಧನೆ ಮಾಡಿ, ಆಲೋಚನೆ ಮಾಡಿ. ಸತ್ತರೆ ನಾವು ಎಲ್ಲಿಗೆ ಹೋಗ್ತೀವಿ? ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಡಿ. ದೇವರೇನು ಪ್ರೀತಿಯಿಂದ, ಕರುಣೆಯಿಂದ, ಅದ್ಭುತವಾದ ಪ್ರಕೃತಿಯನ್ನು ಉಂಟು ಮಾಡಿ ಎಲ್ಲವನ್ನು ನಮ್ಮ ಕೈ ಕೊಟ್ಟಾಗ ನಾವೇನು ತಿಂತಾ ಇದ್ದೀವಿ, ಕುಡಿತಾ ಇದ್ದೀವಿ, ಎಂಜಾಯ್ ಮಾಡ್ತಾ ಇದ್ದೀವಿ. ದೇವ್ರನ್ನ ಪಕ್ಕಕ್ಕಿಟ್ಟು ಮಾಡಬಾರದ ಪಾಪಗಳು, ಅನ್ಯಾಯಗಳು ಈ ರೀತಿಯೆಲ್ಲ ಮಾಡ್ಕೊಂಡು ಹೋದಾಗ ದೇವರು ಸಹಿಸಲ್ಲ. ಆದ್ದರಿಂದ ನಿನ್ನ ಭಕ್ತಿ ಜಾಗ್ರತೆ, ನಿನ್ನ ನಂಬಿಕೆ ಜಾಗ್ರತೆ. ವಾಕ್ಯದ ಪ್ರಕಾರ ಇದ್ದೀರಾ ಇಲ್ವೋ ಒಂದು ಸರಿ ನೋಡ್ಕೊಳ್ಳಿ. ವಾಕ್ಯದ ಪ್ರಕಾರ ಇದ್ದರೆ ದೇವರು ಸ್ತೋತ್ರ, ವಾಕ್ಯದ ಪ್ರಕಾರ ಇಲ್ಲದೆ ಹೋದರೆ ದೇವರ ಬಳಿಯಲ್ಲಿ ಮೊಣಕಾಲಾಕಿ ಪ್ರಾರ್ಥನೆ ಮಾಡಿ ಪಶ್ಚಾತ್ತಾಪ ಪಡಿ, ಸರಿಪಡಿಸ್ಕೊಳ್ರಿ, ದೇವ್ರಿಗೋಸ್ಕರ ಪ್ರಯಾಸ ಮಾಡಿ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗ್ಸಿರಿ, ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ.
ನೇರ ಪ್ರಸಾರವನ್ನು ವೀಕ್ಷಿಸಿರುವಂಥ ವೀಕ್ಷಕರೆಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ ಪ್ರತಿ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆವಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.